ಲೋ ಮಂಜ, ಇವತ್ ಮೇಷ್ಟ್ರು ಹೇಳಿದ್ರಲ್ಲ ಟೂರ್ ಹೋಗ್ತಾರಂತಲ್ಲ, ಯಾರ್ಯಾರು ಬರ್ತೀರಿ ಕೈ ಎತ್ರಿ ಅಂದ್ರಲ್ಲ. ನಾನು ಎತ್ತಲಿಲ್ಲ, ನೀನು ಎತ್ತಲಿಲ್ಲ. ನಮ್ಮ ಮನೆಯಲ್ಲಿ ಒಪ್ಪಿಸ್ಬಿಟ್ಟು ಆಮೇಲೆ ಹೇಳೋಣ ಅಂತಂದು. ಈಗ ಹೆಂಗ್ಲ ಮಾಡೋದು ಮಂಜ? ಟೂರ್ ಹೋಗನಿ. ನನಗೇನೋ ಹೋಗಕ್ಕೆ ಇಷ್ಟ ಐತೆ ಕಣ್ಲ. ನಮ್ಮ ಮನೇಲಿ ಒಪ್ತಾರೋ ಇಲ್ಲ ಗೊತ್ತಿಲ್ಲ. ನಮ್ಮ ಅಮ್ಮಯ್ಯ ಮೊದಲೇ ಬೇಡ ಬೇಡ ಅಂತಿರ್ತತಿ. ಈಗ ಹೆಂಗಾರ ಮಾಡಿ ನಮ್ಮ ಅಮ್ಮಯ್ಯನ ಒಪ್ಪಿಸ್ಬೇಕು. 500 ರೂಪಾಯಿ ದುಡ್ಡು ಕೊಡಮ್ಮ ಅಂತ ಕೇಳ್ಬೇಕು. ಕೊಡ್ತತೋ ಇಲ್ಲೋ ಗೊತ್ತಿಲ್ಲ ಕಣ್ಲ ಮಂಜ. ನೀನು ಹೆಂಗಾರ ಮಾಡಿ ನಿಮ್ಮ ಅಜ್ಜಿ ಹತ್ರ ಒಪ್ಪಿಸ್ಲಾ. ಇಬ್ರು ಹೋಗಿ ಬರೋಣ. ಟೂರ ಚೆನ್ನಾಗಿರ್ತತಿ. ಇಲ್ಲಿ ಒಳ್ಳಿ ಸುತ್ತಾಡ್ದು ಬೇಜಾರಾಗ್ಬಿಟ್ಟತಿ ಕಣ್ಲ. ಎಲ್ಲಾರ ಹೊರಗಡೆ ಟೂರ್ ಅಂತ ಹೋದ್ರೆ ಮಜಾ ಇರ್ತತಿ ಕಣ್ಲಲ್ಲಿ ಮಂಜ. ಹೆಂಗಾರ ಇವತ್ತು ಪ್ಲ್ಯಾನ್ ಮಾಡಿ ನಾನು ನಮ್ಮ ಅಮ್ಮಯ್ಯನೂ ಒಪ್ಪಿಸ್ಬಿಡ್ತೀನಿ. ನೀನು ನಿಮ್ಮ ಅಜ್ಜಿನ ಒಪ್ಪಿಸ್ಬಿಡು, ಹೋಗ್ಬಿಡೋಣ. ಕಣ್ಲ ಪ್ರದಿ, ಯೋನಾರ ಮಾಡಿ ಇವತ್ತು ನಮ್ಮ ಅಜ್ಜಿನ ಕೇಳೇ ಬಿಡ್ತೀನಿ. ಟೂರ್ಗೆ ಹೋಗ್ತೀವಿ ಕಣಜ್ಜಿ, ಕೊಡು 500 ರೂಪಾಯಿನ ಅಂತ. ನೋಡೋಣ ಏನಂತ ನಮ್ಮ ಅಜ್ಜಿ ಗೊತ್ತಿಲ್ಲ. ಆದರೂ ಏನಾದರೂ ಪ್ಲ್ಯಾನ್ ಮಾಡಿ ನಾನು ಒಪ್ಪಿಸ್ತೀನಿ. ನಮ್ಮ ಅಜ್ಜಿನ ಬಿಡಲ್ಲ. ಈಗ ಹೋಗಿ ನಾಟಕ ಮಾಡ್ಕೊಂಡು ಕುತ್ಕೊತೀನಿ. ಒಳ್ಳೆ ಬುದ್ಧಿವಂತ ಹುಡುಗನ ಥರ ಓದ್ಕೊಂಡು ಕುತ್ಕೊಂಡು ಆಮೇಲೆ ನಿಧಾನಕ್ಕೆ ಕೇಳ್ತೀನಿ ಹಿಂಗೈತೆ ಅಂತಂದು. ನೋಡೋಣ ಏನಂತಾರ. ನೋಡಿ ಆಮೇಲೆ ನಮ್ಮ ಅಜ್ಜಿ ಹ್ಞೂ ಅಂದರೆ ಬಂದು ನಿನಗೆ ಹೇಳ್ತೀನಿ, ಆತಾ? ಹ್ಞೂ ಕಡ್ಲ ಮಂಜ, ನಾನು ನಮ್ಮ ಅಮ್ಮಯ್ಯ ಹ್ಞೂ ಅಂತ ಹೇಳಿದ್ರೆ ನಾನು ಬಂದು ನಿನಗೆ ಹೇಳ್ತೀನಿ, ಆತಾ? ನಡಿ ಹೋಗೋಣ, ಕೆಳಗಡೆ ಟೂರ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡೋಣ. ಹ್ಞೂ ನಡಿ, ನಮ್ಮಿಬ್ರದ್ದು ಪ್ಲ್ಯಾನ್ ಸಕ್ಸಸ್ ಆಗಲಿ. ಹ್ಞೂ ಕಡ್ಲ ಮಂಜ, ನಿಂದು ಸಕ್ಸಸ್ ಆಗಲಿ, ನಂದು ಸಕ್ಸಸ್ ಆಗಲಿ. ಹ್ಞೂ ಕಣ, ಇಬ್ರು ಮಜಾ ಮಾಡೋಣಂತೆ ಟೂರ್ಗೆ ಹೋಗಿ. ನಡಿ ಇವಾಗ ಹೋಗೋಣ. ಒತ್ತಕತ್ತಿ ಎಲ್ಲೋಗಿದ್ದಾರೆ? ಅಮ್ಮಯ್ಯನೂ ಕಾಣ್ತಾ ಇಲ್ಲ, ಅಜ್ಜಿನೂ ಕಾಣ್ತಾ ಇಲ್ಲ. ಇರ್ಲಿ ಏನೋ ಕೆಲಸ ಮಾಡ್ತಾ ಇರಬೇಕು. ಈಗ ನನ್ನ ಪ್ಲ್ಯಾನ್ನ ಶುರು ಮಾಡೋಣ. ಈಗ ನಿಧಾನಕ್ಕೆ ಹೋಗಿ ಅಂಗಿ ಚೇಂಜ್ ಮಾಡ್ಕೊಂಬಂದು ಸುಮ್ಮನೆ ಓದ್ಕೊಂತ ಕುತ್ಕೊಳ್ಳೋಣ. ಅವಾಗ ಯಾರಾದರೂ ಬಂದು ಮಾತಾಡಿಸ್ತಾರೆ. ಆವಾಗ ನಿಧಾನಕ್ಕೆ ಶುರು ಮಾಡ್ಕೊಳ್ಳೋಣ. ಒಂದು ಎರಡು ಬಾಳಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಲಕ್ಕೆ ದಂಟು, 9 10 ಎಲೆ ಮುದಿರತ್ತು, 1ರಿಂದ 10 ಹೀಗಿತ್ತು ಊಟದ ಆಟವು ಮುಗಿದಿತ್ತು. ಇದೇನಪ್ಪ ಇದು? ಯಾರು ಬರ್ತಾ ಇಲ್ಲ. ಇಷ್ಟರೊಳಗೆ ಓದಿದ್ರು ಯಾರು ಕೇಳಿಸ್ಕೊಂತಾನೆ ಇಲ್ಲ. ನೋಡ, ಇನ್ನೊಂದ್ಸರಿ ಜೋರಾಗಿ ಹೇಳೋಣ, ಆಮೇಲೆ ಯಾರು ಬರ್ತಾರೆ ನೋಡೋಣ. ನೀಲ ಹಿಡಿದ ಹೊಲದೊಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೆಹಿಯ ಪರಸಾಧನವು. ಲೋ ಪಾಪ, ಇದೇನ್ಲ ಇವತ್ತು ಒತ್ತು ಯಾ ಕಡೆ ಹುಟ್ಟತ್ಲ? ಏನ್ ಇವತ್ತು ಓದ್ಕೊಂತ ಕುತ್ಕೊಂಡ್ಬಿಟ್ಟಿಯ ಬಂದ ತಕ್ಷಣಕ್ಕೆಯ? ದಿನ ಆಟಾಡಕ್ ಹೋಗಿದ್ದಿ, ಬ್ಯಾಗ್ ಬಿಸಾಕಿ. ಇವತ್ತೇನು ಇನ್ನು ಸ್ಕೂಲಿಂದ ಬಂದ ತಟಕ್ಕೆ ಇಲ್ಲ ಅಂಗಿ ಬಿಚ್ಚಿ ಅಲ್ಲ ಓದ್ಕೊಂತ ಕುತ್ಕೊಂಡೀಯ? ಇದೇನಪ್ಪ ಇದು? ಇವತ್ತು ಏನೋ ತುಂಬಾ ಒಳ್ಳೆ ಬುದ್ಧಿ ಬಂದಿರಂಗೈತಿ. ಯಾ ದೇವ್ರ ಬುದ್ಧಿ ಕೊಟ್ನೋ ಇವತ್ತು? ಹಂಗೇನಿಲ್ಲ ಕಣಮ್ಮ. ಸ್ಕೂಲಲ್ಲಿ ಪರೀಕ್ಷೆಗಳದಾವೆ. ಅದಕ್ಕೆ ಓದ್ಕೆನ ಕೇಳಿದಾರೆ ಮೇಷ್ಟ್ರು, ಅದಕ್ಕೆ ಓದ್ಕೊಂತ ಇದೀನಿ ಆಟಯ್ಯ. ಅಲ್ಲ, ನಾನೇ ದಿನ ಓದ್ಕೆಲ್ಲ ಮೇಷ್ಟ್ರು ಬೈತೋರೆ. ಪರೀಕ್ಷೆ ಐತಿ ಅಂತ ಹೇಳಿದ್ರು ಯಾವತ್ತು ಬುಕ್ಸ್ ಹಿಡಿದೇವನು. ಇವತ್ತೇನಪ್ಪ ಹಿಂಗ್ ಹಿಡ್ಕೊಂಡಿದೀಯ? ಅಮ್ಮಯ್ಯ, ಅದೇನಂದ್ರೆ
ಬರೀ 500 ರೂಪಾಯಿ ಆಟಯ್ಯ. ಅಮ್ಮ ಪ್ಲೀಸ್ ಹೇಳಮ್ಮ, ನಾನು ಹೋಗ್ಲೆ ಟೂರಾ? ಓ ಅದಕ್ಕೇನು ಈ ಸಾಹೇಬ್ರು ಓದ ನಾಟಕ ಆಡ್ತಾ ಇರೋದು? ಓ ನಾನು ಅದಕ್ಕೆ ಅನ್ಕೊಂಡೆ ಇವನು ಏನೋ ಹಿಂಗ್ ಓದ್ಕೊಂತ ಕುತ್ಕೊಂಡನಲ್ಲ ಈಟತ್ತಿಗೆ, ಇವನ ಪೀಟಿಗೆ ಇರ್ಬೇಕು ಒಂದು ಅಂತ ಅನ್ಕೊಂಡೆ. ಈಗ ಗೊತ್ತಾತ್ ನೋಡಿ ಇವನ್ ಪೀಟಿಗೆ ಅಂತಂದು. ಟೂರ್ಗೆ ಹೋಗೋದಕ್ಕೆ ಓಪ್ಸೋದಕ್ಕೆ ನಾಟಕ ಮಾಡ್ಕೊಂತ ಕುತ್ಕೊಂಡಾನೆ ಓದೋ ತರ. ಏಯ್ ಅಮ್ಮ ಪ್ಲೀಸ್ ಕಣಮ್ಮ, ಎಲ್ಲರೂ ಹೋಗ್ತಾರೆ ಕಣಮ್ಮ, ಫ್ರೆಂಡ್ಸ್ ಎಲ್ಲರೂ ಹೋಗ್ತಿದಾರೆ ಕಣಮ್ಮ. ಆ ಪ್ರದೀಪನು ಹೋಗ್ತಿದ್ದಾನೆ ಕಣಮ್ಮ, ಅವ್ರ ಅಮ್ಮನ ಒಪ್ಸಿದಾನೆ, ಅವ್ರ ಅಮ್ಮ ಹೂ ಅಂತ ಹೇಳೈತಂತೆ. ಎಲ್ಲರೂ ಹೋಗ್ಬೇಕಾದ್ರೆ ನಾನು ಹೋಗ್ಲಿಲ್ಲ ಅಂದ್ರೆ ಅಮ್ಮ ಪ್ಲೀಸ್ ಅಮ್ಮ ಅಜ್ಜಿಗೆ ಹೇಳಿ ಕೊಡ್ಸಮ್ಮ 500 ರೂಪಾಯಿನ. ಅಜ್ಜೇನು ಇಲ್ಲ ಅನ್ನಲ್ಲ, ಬೇಕಾದ್ರೆ ಕೇಳಿ ನೋಡು, ಅಜ್ಜಿ ಹೋಗ್ ಬರ್ಲಿ ಅಂತಾನೆ ಹೇಳ್ತತೆ. ಅಮ್ಮ ಪ್ಲೀಸ್ ಕಣಮ್ಮ, ಎಲ್ಲರೂ ಹೋಗ್ತಿದಾರಮ್ಮ, ಎಲ್ಲರೂ ಹೋಗ್ತಾರೆ, ನಾನು ಹೋಗ್ಲಿಲ್ಲ ಅಂದ್ರೆ ಮೇಷ್ಟ್ರು ಬೈತಾರೆ. ಯಾಕ್ಲ ಮಂಜ ನೀನ್ ಬರಲ್ಲ, ಎಲ್ಲರೂ ಬರ್ತಿದಾರೆ, ನೀವ್ ಒಬ್ನಿಗೆ ಏನಾಗಿತ್ತ ಅಂತ ಬೈತಾರೆ ಕಣೆಯಮ್ಮ. ಪ್ಲೀಸ್ ಕಣೆಯಮ್ಮ. ಲೇ ಯಾ ಟೂರು ಇಲ್ಲ ಯಾತ್ರದು ಇಲ್ಲ, ಸುಮ್ಮ ಅಂತಕ್ಕಿರು. ಟೂರ್ಗೆ ಹೋಗೋವಷ್ಟು ದೊಡ್ಡ ಮನುಷ್ಯ ಆಗ್ಯಾನೇನ ಇವನು? ಟೂರ್ ಅಂತೆ ಟೂರು, ಮನೆಗಿರ ಬಿಟ್ಟು. ನಿಮ್ಮಜ್ಜಿಗೆ ಹೇಳಿದ್ರೆ ನಿಮ್ಮಜ್ಜಿ ಟೂರಿಗೆ ಕಳ್ಸೋದಲ್ಲ, 2 ಬಿಗಿತತ್ ನೋಡು ಹೊಂಡ ಮೇಲೆ. ಟೂರ್ ಹೋಗ್ತಾನಂತೆ ಟೂರ್. ಬಾರಿ ದೊಡ್ಡ ಮನುಷ್ಯ ಆಗಿದೆ, ಟೂರ್ ಹೋಗ್ ನೀನು. ಎಲ್ಲರೂ ಹೋಗ್ತಾರಲ್ಲಮ್ಮ, ದೊಡ್ಡ ಮನುಷ್ಯ ಆದ್ರೆ ಅಷ್ಟೇ ನಾವು ಹೋಗ್ಬೇಕು ಟೂರಿಗೆ, ಎಲ್ಲರೂ ಹೋಗಲ್ವಾ? ಫ್ರೆಂಡ್ಸ್ ಎಲ್ಲ ಹೋಗ್ತಿದಾರೆ, ಅವ್ರ ಅಪ್ಪ ಅಮ್ಮ ಎಲ್ಲ ಕಳ್ಸಲ್ವಾ ಅವ್ರನ್ನ? ನೀವು ಮಾತ್ರ ಹೆಂಗ್ ಆಡ್ತೀರ? ಯೋನಕತಿ ನಾನೇನು ಎಲ್ಲರೂ ಹೋಗ್ಬಿಡ್ತೀನ, ಎಲ್ಲ ಹುಡುಗರ ಜೊತೆ ಹೋಗ್ತೀವಿ, ಮೇಷ್ಟ್ರು ಇರ್ತಾರಲ್ಲ ನೋಡ್ಕೊಳಕ್ಕೆ, ಮೇಷ್ಟ್ರ ಜೊತೆ ಹೋಗ್ತೀವಿ ಬರ್ತೀವಿ. ಕಳ್ಸಮ್ಮ ಪ್ಲೀಸ್ ಗಣೇಮ್ಮ, ಎಲ್ಲರೂ ಹೋಗ್ತಾರೆ, ನಾನು ಹೋಗ್ತೀನಿ ಕಣಮ್ಮ. ಅಮ್ಮ ಪ್ಲೀಸ್ ಅಜ್ಜಿಗೆ ಹೇಳಮ್ಮ. ಅಮ್ಮ ನೋಡ್ಲ ಪಾಪ, ಸುಮ್ಮನಿದ್ರೆ ಸರಿ ನೋಡು, ಯಾ ಟೂರು ಬೇಡ ಯಾತ್ರದು ಬೇಡ. ಯಾ ಮೇಷ್ಟ್ರು ನಿಮಗೆ ಉಗುಳಚ್ಚಿರೋದು ಟೂರು ಪಾರು ಅಂತಂದು ಸಣ್ಣ ಹುಡುಗರ್ನೆಲ್ಲ ಟೂರ್ ಕರ್ಕೊಂಡು ಹೋಗ್ತಾರಂತ. ಆ ಮೇಷ್ಟ್ರಿಗೆ ಬುದ್ಧಿ ಗೀತೆ ಐತೆ ಇಲ್ಲ. ಟೂರ್ ಅಂತ ಇಲ್ದೇ ಇರೋದೆಲ್ಲ ಮಕ್ಕಳಿಗೆ ತಲೆ ತುಂಬ ಕಳಿಸ್ಬಿಡ್ತಾರೆ ಮನೆಗೆ. ಟೂರ್ ಹೋಗೋಣ ಟೂರು ಅಂತಂದು ಒಂದಿಟ್ಟು ಬರ್ತೀನಿ ಮೇಷ್ಟ್ರ ಹತ್ರ ಏನಂತ ತುಂಬ್ತಾರೆ ಮಕ್ಕಳ ತಲೆಗೆ ಅವರು. ಸುಮ್ಮನಿರಕ್ ಬರಲ್ಲ, ಪಾಠ ಹೇಳ್ಕೊಡ ಮೇಷ್ಟ್ರು, ಸುಮ್ ಬಂದು ಪಾಠ ಹೇಳ್ಕೊಟ್ಟು ಹೋಗ್ಬೇಕು. ಇದೇನಿದು ಟೂರ್ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಮಕ್ಕಳ ತಲೆ ತುಂಬ ಕಳಿಸ್ಬಿಡೋದು. ಮತ್ತೆ ಟೂರ್ ಹೋಗಕ್ಕಿಲ್ಲ, ಮತ್ತೆ ಎಲ್ಲ ಸ್ಕೂಲಾಗೂ ಹೋಗ್ತಾರೆ ಟೂರ್ನ. ಏನ್ ನಮ್ ಸ್ಕೂಲಾಗ ಅಷ್ಟೇ ಅಲ್ಲ, ಪಾಪ ಮೇಷ್ಟ್ರು ಯಾಕೆ ಬೈತೀಯ? ಅವ್ರದ್ದು ಟೂರ್ ಕರ್ಕೊಂಡು ಹೋಗೋ ಕರ್ತವ್ಯ ಪಾಪ ಅವ್ರು ಹೇಳಿದ್ದಾರೆ, ನೀನು ಅವ್ರಿಗೆ ಯಾಕೆ ಬೈತೀಯ? ಏನ್ಲ ಅದು ಟೂರಿಗೆ ಕರ್ಕೊಂಡು ಹೋಗೋ ಕರ್ತವ್ಯ? ಚಿಕ್ಕ ಮಕ್ಕಳನ್ನೆಲ್ಲ ಯಾರು ಟೂರಿಗೆ ಕರ್ಕೊಂಡು ಹೋಗ್ತಾರೆ? ಅಲ್ಲಿ ಹೋಗಿ ಏನಾರ ಆಗಿ ಈ ಮಕ್ಕಳಿಗೆ ಯಾರು ಜವಾಬ್ದಾರು? ಮೇಷ್ಟ್ರು ಹೇಳ್ಬಿಡ್ತಾರೆ. ಆಮೇಲೆ ಹುಡುಗರೇ ಮೇಷ್ಟ್ರು ಮಾತು ಕೇಳ್ತವೆ, ಹ್ಞೂ ಅಂತವೆ. ಆಮೇಲೆ ಅಲ್ಲಿ ಏನಾರು ನೀರು ನೋಡಕ್ ಹೋಗೋಣ, ನದಿ ನೋಡಕ್ ಹೋಗೋಣ, ಅಲ್ಲಿ ಏನಾರು ಅಲ್ಲಿ ಬಿದ್ರು ಇಲ್ಲಿ ಬಿದ್ರು ಟಿವಿ ನೋಡಕ್ಕಿಲ್ಲ, ವಾರ್ತೆಗೆಲ್ಲ ತೋರ್ಸಲ್ಲ, ಹಂಗಾತು ಹಿಂಗಾತು ಅಂತಂದು. ಆಮೇಲೆ ಟೂರ್ಗೆ ಹೋದ್ರಪ್ಪ ಅಲ್ಲೆಲ್ಲ ಬಸ್ ಬಿತ್ತಪ್ಪ ಅಂತಾರೆ. ಇವೆಲ್ಲ ಯಾಕೆ ಬೇಕು? ಸುಮ್ಮನೆ ಮುದ್ದು ತಿನ್ಕೊಂಡು ಆಟ ಆಡ್ಕೊಂಡು ಮನೆ ಹತ್ರ ಬಿದ್ದಿರು. ಟೂರ್ ಅಂತ ಟೂರು. ಅಮ್ಮಗೆ ಯಾರು ಎಲ್ಲ ಇವನ ಬಿದ್ರು ಯಾರು ಇವನ ಆದ್ರು ಅಂತಂದು ನಮಗೂ ಹಂಗೆ ಆಗ್ಬಿಡ್ತದ. ಅದಕ್ಕೆ ಹಿಂಗ ಆಕತಿ ಅಂತ ಯಾದ್ರಕೊಂಡು ಮನೆಗೆ ಬಿದ್ದಿರ್ಬೇಕ, ಎಲ್ಲೂ ಹೋಗ್ಬಿಲ್ದಂಗೆ. ಹೋಗಮ್ಮ, ನಾನು ಹೋಗೇ ಹೋಗ್ತೀನಿ. ಅಜ್ಜಿಗೆ ಹೇಳ್ತೀನಿ, ಅಜ್ಜಿ ಇಲ್ಲ ಅನ್ನಲ್ಲ, ನೀನೇ ಬೈತೀಯ, ಅಜ್ಜಿ ಕಳಿಸ್ತತಿ ಇಲ್ಲ ಅನ್ನಲ್ಲ. ಎಲ್ಲರೂ ಹೋಗ್ತಾರೆ, ನಾನು ಒಬ್ನೇ ಹೋಗ್ಬಾರ್ದಂತೆ, ನಾನು ಒಬ್ನೇ ಮನೆ ಬಿದ್ದಿರ್ಬೇಕಂತೆ. ಆ ಪ್ರದೀಪ ನೋಡು ಅವ್ರ ಅಮ್ಮ ಹೆಂಗ್ ಒಪ್ಕೊಳತ್ತೆ, ಹೋಗ್ಬಾ ಅಂತಂದ್ರೆ ನೀನ್ ನೋಡಿ ಹೆಂಗ್ ಆಡ್ತೀಯ. ಮತ್ತೆ ಅವನೇನ್ ಸಣ್ಣನಲ್ಲ, ಮತ್ತೆ ಅವನೇನ್ ತುಂಬಾ ದೊಡ್ಡನ, ಅವ್ರ ಅಮ್ಮ ಒಪ್ಪಿಗೆಂದಿಲ್ಲ ಕಳ್ಸಕ್ಕೆ. ನೀನ್ ನೋಡಿ ಹೆಂಗ್ ಆಡ್ತೀಯ ಕಳ್ಸಕ್ಕೆ. ಬರ್ತಡಿ ನಿಮ್ಮ ಅಜ್ಜಿ, ಹಂಗ್ ಕಳ್ಸಲ್ಲ ನೀನ, ಹೋಗುವಂತೆ. ಇದ್ಯಾಕೆ ಅಮ್ಮಯ್ಯ ಯೂಟನ್ ಬಾಯಿ ಮಾಡ್ತಿದೀಯಾ? ಅಲ್ಲಿ ಕೇಳ್ತಿದ್ದೀನಿ ಬಾಯಿ ಯೋನಾಗೈತಿ, ಹುಡುಗನ ಜೊತೆ ಯಾಕೆ ಬಾಯಿ ಮಾಡ್ತಿದೀಯಾ? ನನಗೇನ್ ತಲೆ ಕೆಟ್ಟೈತೆ ಸುಮ್ನೆ ಬಾಯಿ ಮಾಡಕ್ಕೆ? ನಿನ್ ಮೊಮ್ಮಗ ಟೂರ್ ಹೋಗ್ಬೇಕಂತ ಟೂರ. ಈ ಸ್ಕೂಲಾಗ ಎಲ್ಲರೂ ಟೂರ್ ಹೋಗ್ತಿದಾರೆ, ನಾನು ಹೋಗ್ತೀನಿ ಅಂತ ಕುತ್ಕೊಂಡಾನೆ. ಟೂರ್ ಕಳ್ಸ್ಬೇಕಂತ ನೋಡೋನ್ನ. ಅಯ್ಯ ಅದ್ನೇ ಒಂದೀಟ್ ಸಮಾಧಾನ ಹೇಳ್ಬಾರ್ದ? ಅದ್ನೋ ನಂಗೆ ಆಟ ಬಾಯಿ ಮಾಡಿ ಆ ಹುಡುಗ ಬೈಕ್ ಅಂತ ಕುತ್ಕೊಂಡಿದೀಯ. ಮತ್ತೆ ಇನ್ನೇನ್ ಮಾಡ್ಲಿ, ಸಣ್ಣ ಹುಡುಗನ ಎಲ್ಲರೇ ಟೂರ್ ಕಳ್ಸಕ್ಕಾಗೈತಿ? ಅದಕ್ಕೆ ಏನ್ ಗೊತ್ತಾಕತಿ? ಅಲ್ಲೂ
ಒಂದೀಟ ಸಮಾಧಾನವಾಗಿ ಹೇಳು ಕೂಡ್ಸ್ಕೊಂಡು ಹಿಂಗಪ್ಪ ಅಂತಂದು ಕೇಳ್ತಾನೆ. ನೀನ್ ಹಿಂಗೆ ಹಾರಾಡ್ಕೊಂಡು ಬಾಯಿ ಮಾಡ್ಕೊಂಡು ಆ ಹುಡುಗ ಹೇಳಿದ್ರೆ ಅದು ಸಣ್ಣ ಹುಡುಗ ಏನ್ ಅರ್ಥಕತಿ? ಅದ್ ಕೇಳ್ತತಿ ನಿನ್ ಮಾತ್ನ. ಹಿಂಗ ಹಾರಾಡ್ಕೊಂಡು ಹೇಳಿದ್ರೆ ಒಂದೀಟ ಸಮಾಧಾನವಾಗಿ ಹೇಳ್ಬೇಕು ಮಕ್ಕಳಿಗೆ. ಅದೇನ್ ಸಮಾಧಾನ ಹೇಳು ನೀನೆ ಸಮಾಧಾನವಾಗಿ. ನಿನ್ ಮೊಮ್ಮಗ ಸಮಾಧಾನವಾಗಿ ಹೇಳಿದಟ್ನ ಕೇಳ್ಬಿಡ್ತಾನೆ. ಹೇಳು ಈ ಕಡೆ ಬಾಯ್ ಅಮ್ಮಯ್ಯ. ನಂಗ ಬಾಯ್ ಮಾಡ್ತೀಯ ಹುಡುಗನ ಮೇಲೆ. ಲೋ ಪಾಪಣ ಟೂರು ಗೀರು ಎಲ್ಲ ಬ್ಯಾಡ್ ಕಣ್ ಮಗನೇ. ನೀನ ಸಣ್ಣನು, ನೀನ್ ದೊಡ್ಡನಕ್ಕಿಯಲ್ಲ. 10ನೇ ಕ್ಲಾಸ್ ಆದ್ಮೇಲೆ ಹೋಗುವಂತೆ ಟೂರ್ಗೆ. ಈಗ ಬೇಡ ಕಣಪ್ಪ. ನೀನಿನ ಈಗ 3ನೇ ಕ್ಲಾಸು. ಯಾಕಪ್ಪ ಅದೆಲ್ಲ ಟೂರು ಗೀರು ಎಲ್ಲ? ನೀನಿನ ಸಣ್ಣ ಹುಡುಗ ಕಣ್ಮಗನೇ. ಅಲ್ಲಿ ಹೋದಾಗ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರಪ್ಪ? ಬ್ಯಾಡ ಕಣಪ್ಪ ಯಾ ಟೂರುವ. ನೀನು ದೊಡ್ಡನಾದ್ಮೇಲೆ ಹೋಗುವಂತೆ, ಅವಾಗೆಲ್ಲ ನಿನಗೆ ಗೊತ್ತಾಕತ್ತ. ಆಮೇಲೆ ನೀನು ದೊಡ್ಡನಿರ್ತೀಯ, ಎಲ್ಲ ಅರ್ಥಾಕತ್ತೆ. ಈಗ ಬ್ಯಾಡ ಕಣ್ಮಗನೇ. ಸುಮ್ಮನೆ ಅವ್ವ ಹೇಳ್ದಂಗೆ ಕೇಳು. ನೀನಿನ ಸಣ್ಣನು, ಟೂರ್ಗೆ ಹೋಗೋವಷ್ಟು ದೊಡ್ಡನಾಗ್ಲಿ ಕಣಪ್ಪ. ಅದೆಲ್ಲ ಬ್ಯಾಡ ಟೂರು ಗೀರು ಎಲ್ಲ. ನಾನು ಹೋಗ್ಲಿಲ್ಲ ಅಂದ್ರೆ ನಾನೇನ್ ತುಂಬಾ ಸಣ್ಣ ಪಾಪನ. ನಾನು ದೊಡ್ಡನಾಗಿದ್ದೀನಿ. ನನಗೂ ಎಲ್ಲ ಅರ್ಥ ಆಗತ್ತೆ, ಎಲ್ಲಿ ಹೋಗ್ಬಾರ್ದು ಎಲ್ಲಿ ಮಾಡಬಾರ್ದು ಅಂತಂದು. ಮೇಷ್ಟ್ರಿಗೇನು ಬುದ್ಧಿ ಇರಲ್ವಾ? ನೋಡ್ಕೊಂತಾರೆ ನಮ್ಮನ್ನೆಲ್ಲ ಎಲ್ಲೋ ಕರ್ಮಕ್ಳು ಅಂತಂದು. ಎಲ್ಲರೂ ಹೋಗಕ್ಕಾದ್ರೆ ನನ್ನ ಮಾತ್ರ ಸಣ್ಣ ಅಂತಾರ ನೋಡ್ತೀರ. ಎಲ್ಲರೂ ಹೋಗಲ್ಲ. ಸಣ್ಣ ಹುಡುಗರು ಆದ್ರೆ ಮೇಷ್ಟ್ರುಗಳು ಯಾಕೆ ಕರ್ಕೊಂಡು ಹೋಗ್ತಾರೆ ಟೂರ್ನ? ಆ ಪ್ರದೀಪನು ಹೋಗ್ತಿದ್ದಾನೆ ಕಣಜಿ. ಅವ್ರ ಅಮ್ಮನು ಒಪ್ಕೊಳತ್ತೆ. ನೀನು ನೋಡಿದ್ರೆ ಬೇಡ ಅಂತೀಯ. ಅವಮ್ಮ ಇಂತ ಅಜ್ಜಿ ನಾನು ಹೋಗ್ತೀನಿ ಕಣಜಿ. ಏನಿಲ್ಲ ಭಯ, 500 ರೂಪಾಯಿ ಆಟಿಯ. ಆಮೇಲೆ ನಾನು ಎಲ್ಲೂ ಹೋಗಕ್ಕಿಲ್ಲ, ಮೇಷ್ಟ್ರ ಜೊತೆನೇ ಇರ್ತೀನಿ. ಎಲ್ಲ ಹುಡುಗರ ಜೊತೆನೇ ಇರ್ತೀನಿ. ನಾನು ಒಬ್ಬೊಬ್ಬನೇ ಎಲ್ಲೂ ಹೋಗಕ್ಕಿಲ್ಲ ಕಣಜಿ. ನಾನು ಹುಷಾರಾಗಿ ಇರ್ತೀನಿ. ಪ್ಲೀಸ್ ಕಳಿಸ್ಕೊಡಜ್ಜಿ. ಅಜ್ಜಿ ಅಜ್ಜಿ ಪ್ಲೀಸ್ ಕಣಜಿ. ಯಾಕೆ ಅವತಿ ಆಗ್ತೈತಿ? ಒಂದು ಬೇಡ ಅಂತ ಹೇಳಿದ್ರೆ ಕೇಳ್ಬೇಕು ಸುಮ್ಮನೆ. ನೋಡ್ ಮತ್ತೀಗ ಅಜ್ಜಿ. ಲೋ ಪಾಪಣ್ಣ, ಆಟ ಹೇಳಿದ್ರೆ ಅರ್ಥ ಆಗಲ್ಲೇನಪ್ಪ ನಿನಗೆ? ಬೇಡ ಅಂತ ಹೇಳಿದ್ರೆ ಯಾಕೆ ಇಷ್ಟ ಅರ್ಥ ಮಾಡ್ತಿಲ್ಲ? ಬ್ಯಾಡ್ ಬಿಡ್ಲಾ? ಇನ್ನೊಂದು ಸೂರು ದೊಡ್ಡನಾದ್ಮೇಲೆ ಹೋಗುವಂತೆ. ಈಗ ಬ್ಯಾಡಿದು ಟೂರ್ ಎಲ್ಲ. ಹೇಳಿದ್ರೆ ಅರ್ಥ ಮಾಡ್ಕೋಬೇಕಣಪ್ಪ. ಬ್ಯಾಡ, ಅವು ಮೇಟ್ರನ್ನ ಹೇಳ್ತಾರೆ, ನೋಡ್ಕೊಂತೀವಿ ನಾವೆಲ್ಲ ಅಂತಂದು. ಆದ್ರೂ ನಿನ್ನನ್ನು ಕಳಿಸ್ದಾಗ ನಮಗೆ ಭಯ ಹಾಕತ್ ಕಣಪ್ಪ. ಎಲ್ಲಿ ಹೋದ್ನೋ ಯೋನು, ಎಲ್ಲಿ ಯೋನು ಆತೋ ಅಂತಂದು ಬೈಗುಳಕ್ಕವೆ. ಈಗ ವಾರ್ತೆಗಳಿಗೆ ಯೋನೇನೋ ತೋರ್ಸೋದು ನೋಡಿ. ಅಲ್ಲಿ ಹೋಗಿದ್ರು ನೋಡಕ್ಕೆ, ಇಲ್ಲಿ ಬಿದ್ರು, ಅಲ್ಲಿ ಹೋದ್ರು, ಅಲ್ಲಿ ಸತ್ರು. ಯಪ್ಪ ಅವನ್ನೆಲ್ಲ ಕೇಳಕ್ಕಾಗಲ್ ಮಗನೇ. ಎಲ್ಲೂ ಹೋಗ್ಬೇಡಪ್ಪ, ಇಲ್ಲೇ ಸುಮ್ಮನೆ ನಂಬ್ಕೊಂಡು ಮುಂದಿರಪ್ಪ. ಹೇಳ್ದೊಟ್ಟು ಕೇಳಪ್ಪ. ನಾನು ಹೋಗ್ತೀನಿ, ನನಗೆ ಗೋಳಜ್ಗೋಳಜಿ ಎಲ್ಲರೂ ಹೋಗ್ತಾರೆ. ನೀನು ಏನು ಹೇಳಿದ್ರು ನಾನು ಕೇಳಲ್ಲ, ಹೋಗು. ಎಲ್ಲರೂ ಹೋಗ್ತಾರೆ. ನಮ್ಮನೇನು ಮೇಷ್ಟ್ರು ಏನು ಬೇರೆ ದೇಶಕ್ಕೆ ಕರ್ಕೊಂಡು ಹೋಗಲ್ಲ. ಇಲ್ಲೇ ಮೈಸೂರಿಗಂತೆ ಕಣಜಿ. ದುಡ್ಡು ಏನು ಜಾಸ್ತಿ ಇಲ್ಲ, ಬರೀ 500 ರೂಪಾಯಿ ಆಟೆಯ. ಮತ್ತೆ ನಮ್ಮ ಖರ್ಚಿಗೆ ಬರೀ 100 ರೂಪಾಯಿ ಕೊಡು ಸಾಕು. ಪ್ಲೀಸ್ ಕಣಜಿ ಅಜ್ಜಿ. ಎಲ್ಲರೂ ಹೋಗ್ತಾರೆ ಫ್ರೆಂಡ್ಸ್ ಎಲ್ಲ ಗೋಳಜ್ಗೋಳಜಿ. ನಾನು ಎಲ್ಲೂ ಹೋಗಲ್ಲ ಗಣಜಿ. ನಾನು ಹುಷಾರಾಗಿ ಇರ್ತೀನಿ. ಪ್ಲೀಸ್ ಕಣಜಿ ಅಜ್ಜಿ. ನೀನೇನಾರ ಕಳಿಸ್ಲಿಲ್ಲ ಅಂತಂದ್ರೆ ನಾನು ಉಣ್ಣಕ್ಕಿಲ್ಲ, ಏನಿಲ್ಲ, ಉಪವಾಸ ಹಿಂಗೆ ಇರ್ತೀನಿ. ನಾನು ಎಲ್ಲೂ ಹೋಗಕ್ಕಿಲ್ಲ. ನಾನು ಯಾರು ಮಾತಾಡಿಸ್ಬೇಡಿ. ಈ ಕಡೆ ಬಾರತ್ತು ಒಂದೀಟ. ಎರಡು ಬಿಡ್ತು ನೋಡಿ ಇವಾಗ. ಅವಾಗ ಸರಿ ಹೋಗ್ತಾನೆ. ಈ ಕಡೆ ಬಾ ಇಲ್ಲಿ. ಸುಮ್ಮನಿರೇ ಅಮ್ಮಯ್ಯ ನೀನು. ಬರೇ ಯೋನ್ ಹೇಳಿದ್ರು ಬರೇ ಕೈ ಹಾಕೋದ್ರಾಗೆ ಇರ್ತೀನಿ ನೋಡ ಹುಡುಗ ಮೇಲೆ. ಅತಿನೇನ್ ಮಾಡಕ್ ಮತ್ತೆ? ಹೇಳಿದ ಮಾತು ಕೇಳಲ್ಲ. ಬೇಡ ಬೇಡ ಅಂದ್ರೆ ಇವತ್ತು ಆಟ ಮಾಡ್ತಾನೆ ನೋಡು. ಪಾಪಣ, ಬ್ಯಾಡ ಅಂದ್ರೂ ಇವ್ಟ್ ಆಟ ಮಾಡ್ತೀಯಲ್ಲ ಮಗ. ಎಲ್ಲೂ ಕರ್ಕೊಂಡು ಹೋಗ್ತಾರಂತೆ ಮೇಷ್ಟ್ರು. ಯಾವ ಊರಿಗೆ ಎಲ್ಲಿ ಹೋಗೋದು? ಸರಿಯಾಗಿ ಒಂದೀಟ್ ಹೇಳು. ಅಜ್ಜಿ, ಮೇಷ್ಟ್ರು ಎಲ್ಲರೂ ಮೈಸೂರಿಗೆ ಕರ್ಕೊಂಡು ಹೋಗ್ತಾರಂತೆ ಕಣಜ್ಜಿ. ಮೈಸೂರಲ್ಲಿ ಅರಮನೆ ಮತ್ತೆ ಝೂ ಅದನ್ನೆಲ್ಲ ತೋರಿಸ್ತಾರಂತೆ ಕಣಜ್ಜಿ. ಅವರೆಲ್ಲೂ ಕರ್ಕೊಂಡು ಹೋಗಲ್ಲ. ಅಷ್ಟೇ ಹಿಂಗೆ ರಾತ್ರಿ ಹೋಗಿ ಬೆಳಗ್ಗೆಲ್ಲ ನೋಡ್ಕೊಂಡು ಮತ್ತೆ ರಾತ್ರಿ ವಾಪಸ್ ಬರೋದಂತೆ.
ಸುಮ್ಮ ಮನೆಗೆ ಇದ್ಬಿಡು ಮಗನೇ, ಬೇಡ. ನೋಡವನ ಇನ್ನ ಹೆಂಗಾಡ್ತಾನ, ಅಷ್ಟು ಹೇಳಿದ್ರು ಇನ್ನ ಒಕ್ಕಿನಿ ಅಂದ್ರಾಗೆ ಅದ ನೋಡಿನ. ಸರಿ ಆತ್ ಬಿಡಪ್ಪ, ಹೋಗ್ ಬರುವಂತೆ ಹೊಳ್ಬೇಡ, ಸುಮ್ಕಿರು. ಹಿಂಗೆ ಪುಸ್ತಕದ ಮುಂದೆ ಕೂತು ಅಳಬಾರ್ದು. ಸರಸ್ವತಿಯ ಮುಂದೆ ಕಣ್ಣೀರ್ ಹಾಕ್ಬಾರ್ದು ಮಗನೇ. ಬುಕ್ಸ್ ಇಟ್ಕೊಂಡು ಹೋಗ್ ಬಂದ್ ಸುಮ್ನಿರು. ಅದೇನ್ ಮೈಸೂರಿಗೆ ತಾನೆ, ಅದೇನ್ ಹೋಗಿ ನೋಡ್ಕೊಂಡ್ ಬರಂತೆ, ಸುಮ್ನಿರು, ಹೊಳ್ಬೇಡ ಈಗ. ಕಣಪ್ಪ, ಹೋಗುವಂತ ಬಿಡು. ನೀನ್ ಹೊಳೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ಸುಮ್ನಿರು, ಹೋಗುವಂತ. ಅಯ್ಯ ಅಯ್ಯ ಅಯ್ಯ, ನೀನಂತ್ರು ಕಣತೆ ಹುಡುಗಿ ಹೇಳ್ದಂಗೆ ಕೇಳ್ತೀಯ. ಬ್ಯಾಡ ಅಂತ ಹೇಳ್ತಾ ಇದೀನಿ ನಾನು. ಮತ್ತ ಹುಡುಗನ್ ತರನೇ ಕೇಳ್ತೀಯಲ್ಲ, ಹೋಗು ಅಂತ ಹೇಳಿ. ಏನಾರ ಆದ್ರೆ ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡ್ಕೊಂಡಾರು? ಏ ಅಮ್ಮಯ್ಯ, ಹೋಗ್ಲಿ ಬಿಡ, ಅತ್ತಗೆ ಹೋಗ್ ಬರ್ಲಿ. ಎಲ್ಲ ಹುಡುಗರು ಹೋಗ್ತಾರಂತೆ. ಮತ್ತ ಅವ್ನು ಇನ್ನೇನ್ ಮಾಡ್ತಾನ ಪಾಪ. ಅವನಿಗೂ ಎಲ್ಲ ಹುಡುಗರು ಹೋಗ್ತದ್ರೆ ನಾನು ಹೋಗ್ಬೇಕು ಅಂತ ಏನೋ ಆಸೆ. ಹೋಗ್ಲಿ ಬಿಡು. ನಾನು ಹೋಗಿ ಮೇಷ್ಟ್ರ ಹತ್ರ ಹೇಳ ಬರ್ತೀನಿ ಬಿಡು, ಹುಷಾರ ನೋಡ್ಕೇಳ್ರಿ ಮಕ್ಳುಗಳ್ನ ಅಂತಂದು. ನೀನ್ ಯಾಕೆ ಎದ್ರಕಂತೀಯ, ಭಯ ಪಡ್ತೀಯ? ನಾನು ಹೋಗಿ ಮಾತಾಡಿ ಬಿಟ್ಟು ಬರ್ತೀನಿ ಬಿಡು, ಹೋಗೋದಿನ. ನೀನೇನ್ ಇದು ಮಾಡಕ್ ಹೋಗ್ಬೇಡ. ಹುಡುಗನ್ನ ಹೋಗತ್ತಂತ ಯೋನ ಕಳಿಸ್ಕೊಡು. ಯೋನಾರ ಒಂಚೂರು ತಿಂಡಿ ಗಿಂಡಿ ಮಾಡ್ಕೊಟ್ಟು ಬಾಕ್ಸಿಗೆ ಹಾಕೊಟ್ಟು ಕಳಿಸ್ಕೊಡು, ಹೋಗ್ ಬರ್ಲಿ. ಯೋನು ಆಗಲ್ಲ. ಯೋನಪ್ಪ, ನೀನೇನೋ ಅಂತ ಒಪ್ಕೊಂಡು ಕಳಿಸ್ತಿದೀಯ. ಯೋನಾರ ಆದ್ರೆ ನಿಂದೇ ಜವಾಬ್ದಾರಿ. ನಾನ್ ಯೋನು ಅದಕ್ಕೆ ಸಂಬಂಧ ಇಲ್ಲ ನೋಡು. ಅವ್ನ ಏನಾರ ಮಾಡ್ಕೊಂಬಂದ, ಏನಾರ ಆತು, ನೀನೇ ಓದ್ಕೋಬೇಕು ಜವಾಬ್ದಾರಿನ. ಹೋಗ್ಲಿ ಬೇ ಅಮ್ಮಯ್ಯ, ಏನು ಆಗಕ್ಕಿಲ್ಲ. ಅಯ್ಯಯ್ಯಯ್ಯ, ನೀನೊಳ್ಳೆ ಯಾವಾಗಲೂ ಬಾಯಿಗೆ ಬರೀ ಪುಸ್ತಕನ ನುಡಿಯೋದು. ಯೋನ ಆಗಿತ್ತು ಅಂತಂದು. ಹೋಗಿ, ಏನು ಆಗಕ್ಕಿಲ್ಲ. ಎಲ್ಲ ಮಕ್ಕಳ ಜೊತೆ ಹೋಗಿ ಬರ್ತಾನೆ, ಹೋಗು, ಏನು ಆಗಕ್ಕಿಲ್ಲ. ಯೋನಪ್ಪ, ಅಜ್ಜಿ ಮೊಮ್ಮಗ ಇಬ್ರು ಯೋನಾರ ಮಾಡ್ಕೊಳ್ರಿ ಪಾಪಣ. ಈಗ ಹೋಗುವಂತೆ, ಈಗ ಹೊಳ್ಬೇಡ, ಸುಮ್ಮನೆ ಓದ್ಕೊಂಡು ಕುತ್ಕ. ಉಣ್ಣಕ್ಕಾದ್ಮೇಲೆ ನಿಮ್ಮ ಅವ್ವ ಕರೀತಾಳೆ, ಹೋಗ್ ಉಣ್ಣಪ್ಪ. ಮತ್ತೆ ಉಪವಾಸ ಗಿಪಾಸ ಇರೋದೆಲ್ಲ ಮಾಡ್ಬೇಡ ಕಣಪ್ಪ. ಅಜ್ಜಿ ಅಜ್ಜಿ, ಥ್ಯಾಂಕ್ ಯು ಕಣಜ್ಜಿ. ನೀನು ಒಪ್ಪಿಗೆಂದಕ್ಕೆ ಎಲ್ಲಿ ನೀನು ಒಪ್ಪಿಗೆನಲ್ಲ ಅಂತ ಮಾಡಿದ್ದೆ, ಎಲ್ಲಿ ಕಳ್ಸಲ್ಲ ಅಂತ ಮಾಡಿದ್ದೆ. ಹೆಂಗ ಅಂದೆಲ್ಲ ಅಜ್ಜಿ, ಅದಕ್ಕೆ ಥ್ಯಾಂಕ್ ಯು ಕಣಜ್ಜಿ. ಐ ಲವ್ ಯು ಕಣಜ್ಜಿ. ಹೆಂಗ ಹುಷಾರಾಗಿರ್ಬೇಕಲ್ಲಿ ಹೋದಾಗ. ಗೊತ್ತಾತ, ಅಲ್ಲಿ ಮೇಷ್ಟ್ರು ಕೈ ಹಿಡ್ಕೊಂಡೇ ಇರ್ಬೇಕು. ಎಲ್ಲೆಲ್ಲ ಹೋಗೋದು, ಆಮೇಲೆ ಅಲ್ಲಿ ಆ ನೀರೈತಿ ಈ ನೀರೈತಿ, ಅಲ್ಲಿ ನೋಡಕ್ ಹೋಗೋಣ ಇಲ್ಲಿ ನೋಡಕ್ ಹೋಗೋಣ ಅಂತ ಮತ್ತೆ ಹುಡುಗರು ಸೇರ್ಕೊಂಡು ಮತ್ತೆ ಹೋಗ್ಬಿಟ್ಟಿರ. ಮೇಷ್ಟ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲಿ ಹೋಗ್ಬೇಕು, ಕೈ ಹಿಡ್ಕೊಂಡು ಸುಮ್ ಬರ್ಬೇಕು. ಮತ್ತಲ್ಲಿ ಏನಾದ್ರು ಮತ್ತೆ ಏನೋ ನೋಡಕ್ ಹೋಗಿ ಏನಾರ ಮಾಡಿ ಕಿಡ್ಕೊಂಡಿರ ಹೇಳ್ತದ ನೋಡು, ಹುಷಾರಾಗಿರ್ಬೇಕು. ಮತ್ತದ್ ನಮ್ಮೂರಲ್ಲಪ್ಪ, ಏನಾರ ಆದ್ರೂ ಹುಡ್ಕೊಂಬರಕ್ಕೆ ದೂರ ಹೋಗೋದು. ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕು. ಆತು, ಎಲ್ಲೂ ಹೋಗಕ್ಕಿಲ್ಲ. ಮೇಷ್ಟ್ರ ಜೊತೆನೇ ಇರ್ತೀವಿ. ನಾನು ಎಲ್ಲೂ ಹೋಗಕ್ಕಿಲ್ಲಪ್ಪ, ಹುಷಾರಾಗಿರ್ತೀನಿ ನಾನು. ನೋಡಿದ್ರಲ್ಲ ಗೆಳೆಯರೆ, ಮನೆಗೆ ಹಿಂಗೆ ಮಕ್ಳುಗಳು ಸ್ಕೂಲಾಗಿ ಹೇಳ್ಬಿಡ್ತಾರೆ ಟೂರ್ಗೆ ಹೋಗ್ತೀವಿ ಅಂತಂದು. ಬಂದಿಲ್ಲಿ ಮನೆಗೆ ಆಟ ಮಾಡ್ತೀವಿ, ಟೂರ್ಗೆ ಹೋಕ್ಕವಿ ಕಳಿಸ್ಕೊಡ್ರಿ, ಇಲ್ಲಾಂದ್ರೆ ಉಣ್ಣಕ್ಕಿಲ್ಲ ತಿಂಬಕ್ಕಿಲ್ಲ ಅಂತಂದು ಹೆಂಗೆ ಆಟ ಮಾಡ್ತಾವೆ ನೋಡ್ರಿ. ನಿಮ್ಮ ಮನೆಗೂ ಹುಡುಗರುಗಳು ಹಿಂಗೆ ಟೂರ್ಗೆ ಹೋಗೋಕ್ಕೆ ಆಟ ಮಾಡ್ತವೆ. ಪ್ಲೀಸ್ ಕಮೆಂಟಾಗಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.